ಟು ಮಚ್ ಆಫ್ ಇನ್ಫಾರ್ಮೇಷನ್ನ ಅದು ಕನ್ಸ್ಯೂಮ್ ಮಾಡೋವಾಗ ತನ್ನ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಅದು ಇಟ್ ಕ್ಯಾನ್ ಟ್ವಿಸ್ಟ್ ದ ಸಬ್ಜೆಕ್ಟ್ ಅಂತ, ಅಂದರೆ ಸತ್ಯನ ಅಥವಾ ಯಾವುದೇ ಒಂದು ವಿಷಯನ ಟ್ವಿಸ್ಟ್ ಮಾಡಬಹುದು ಅದು ಅಂತ. ಈಸ್ ಇಟ್ ಪಾಸಿಬಲ್? ತನಗೆ ಹೆಂಗೆ ಬೇಕೋ ಅದನ್ನು ಹಾಗೆ ಏನಾಗಿದೆ ಅಂದರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅದು ಒಂದು ಹ್ಯೂಮನ್, ಅದಕ್ಕೊಂದು ಇಂಟೆಲಿಜೆನ್ಸ್ ಇದೆ ಅನ್ನೋ ರೀತಿಯಲ್ಲೇ ಮಾತಾಡಿ ಜನಕ್ಕೆ ಆ ಥರ ಹೆದರಿಕೆ ಬರ್ತಾ ಇದೆ. ಅಲ್ಲ, ಯಾಕೆಂದರೆ ಇದೊಂದು ದೊಡ್ಡ ಇಶ್ಯೂನೂ ಆಗಿತ್ತು ನಿಮ್ಮ ಗಮನದಲ್ಲಿದ್ದರೆ. ಓಪನ್ AI ಬಗ್ಗೆ ವಿಸಿಲ್ ಬ್ಲೋವರ್ ಒಬ್ಬರಿದ್ರು, ಅದಾದಮೇಲೆ ಅವರ ಡೆತ್ ಆಯಿತು. ಅದಾದಮೇಲೆ ಸೋ ಮೆನಿ ಕ್ವೆಶನ್ಸ್. ಆ ವಿಸಿಲ್ ಬ್ಲೋವರ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು, ವಿತ್ ಪ್ರೂಫ್ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ರು. ಮೊದಲ ಬಾರಿಗೆ AI ಅರ್ಥ ಮಾಡಿಕೊಳ್ಳುವಂತಹ ವಿಷಯ, ಎರಡನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರ, ಮೂರನೇ ಬಾರಿಗೆ ಅದು ಅರ್ಥ ಮಾಡಿಕೊಂಡು ಕೊಡುವಂತಹ ಉತ್ತರದಲ್ಲಿ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಜೊತೆ ಕೊಟ್ಟಿದ್ರು. ಅಲ್ಲ, ಅದು ಯಾವ ಥರ ಆಗುತ್ತೆ ಅಂದರೆ ಲೈಕ್ ಯಾವುದೇ ಕಂಪ್ಯೂಟರ್ ಪ್ರೋಗ್ರಾಮ್ ಕೂಡ ಅದು ಆಲ್ಮೋಸ್ಟ್ ಲೈಕ್ ಎ ಡಿಟರ್ಮಿನಿಸ್ಟಿಕ್ ಪ್ರೋಗ್ರಾಮ್. ನೀವು ಇನ್ಪುಟ್ ಕೊಟ್ಟರೆ ಅದಕ್ಕೆ ಅಂತ ಲೈಕ್ ಓನ್ ಇಂಟೆಲಿಜೆನ್ಸ್ ಅಂತ ಏನಿರಲ್ಲ. ಓಕೆ ಇಟ್ಸ್ ಅ ಬಿಹೇವಿಯರ್. ಅದು ನಮಗೆ ಆ ಥರ ಅನಿಸುತ್ತೆ. ಓಕೆ ಈಗ ಯಾವ ಥರ ಆಗಿದೆ ಅಂದರೆ ಲೈಕ್ ಒಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಉತ್ತರ ಬರಬೇಕು. ಅದು ಹೆಂಗೆ ಬರುತ್ತೆ? ಈಗ ಅದು ಅಂಡರ್ಲೈಯಿಂಗ್ ಟೆಕ್ನಾಲಜಿ ಹೇಗೆ ವರ್ಕ್ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಇಂಟರ್ನೆಟಲ್ಲಿ ಆ ವರ್ಡ್ಸು ಎಲ್ಲ ಕಡೆ ಬಂದಿದ್ದನ್ನು ಇದೆ, ಈ ಥರ ವರ್ಡ್ಸ್ ಬಂದಾಗ ನೆಕ್ಸ್ಟ್ ವರ್ಡ್ಸು ಯಾವ ಪಾಸಿಬಿಲಿಟೀಸ್ ಇದೆ ವರ್ಡ್ಸ್ಗೆ. ಓಕೆ, ಅದು ಯಾವ ರೀತಿ ಡೇಟಾ ಮೇಲೆ ಟ್ರೈನಿಂಗ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಮಷೀನ್ ಈಸ್ ನಾಟ್ ಕ್ರಿಯೇಟಿಂಗ್ ದ ಡೇಟಾ, ನಾವು ಅದಕ್ಕೆ ಏನು ಡೇಟಾ ಕೊಡ್ತೀವಿ ಅದರಿಂದ ಕಲಿತಾ ಇದೆ. ಓಕೆ, ಸೊ ನೀವೇನು ಪ್ರಶ್ನೆ ಕೇಳಿದ್ರೂ ನೆಕ್ಸ್ಟು ಒಂದು 50, 100, ಥೌಸಂಡ್ಸ್ ಆಫ್ ಪಾಸಿಬಿಲಿಟೀಸ್ ಇರ್ಬೋದು. ಓಕೆ, ಅದನ್ನು ರ್ಯಾಂಡಮಾಗಿ ಒಂದು ಪಿಕ್ ಮಾಡುತ್ತೆ. ಓಕೆ ಓಕೆ, ಆ ವರ್ಡ್ ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ವರ್ಡ್ಸ್ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ವರ್ಡನ್ನು ರ್ಯಾಂಡಮಾಗಿ ಪಿಕ್ ಮಾಡುತ್ತೆ. ಓಕೆ, ಸೊ ನೀವು ಇದೇ ಒಂದು ಫುಲ್ ಚಾಟ್ ಕಾನ್ವರ್ಸೇಷನ್ ಮಾಡ್ತಾಯಿದ್ರೆ ನೀವು ಫಸ್ಟ್ ಏನೋ ಒಂದು ಕೇಳಿರ್ತೀರ, ಮುಂಚೆ ಉತ್ತರ ಬಂದಿರುತ್ತೆ. ಲೈಕ್ ಯು ಕ್ಯಾನ್ ಸೇ ಅದು ನನಗೆ ಸರಿ ಇಲ್ಲ, ಬೇರೆ ಥರ ಉತ್ತರ ಕೊಡು ಅಂತ ಕೇಳಿರ್ತೀರ, ಅದು ಉತ್ತರ ಬರುತ್ತೆ. ಸೊ ಅದೆಲ್ಲ ಹಿಸ್ಟ್ರಿಯಲ್ಲಿದ್ದರೆ ನೆಕ್ಸ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಏನೋ ಪ್ರಶ್ನೆ ಕೇಳಿದಾಗ ನೀವೇನು ಕರೆಕ್ಟ್ ಮಾಡಿರ್ತೀರಲ್ಲ ಆ ಉತ್ತರ ಬರುತ್ತೆ. ನಿಮಗೆ ಸರ್ಪ್ರೈಸ್ ಆಗುತ್ತೆ, ಆಗ್ಲಿಕ್ಕೆ ಕಲ್ತ್ಬಿಟ್ಟಿದೆ ಅಂತ. ಓಕೆ, ಹಾಗಂದರೆ ಇವಾಗ ಹಂಗಂದರೆ AI ಇಂದ ಬರೋ ಎಲ್ಲ ಇನ್ಫಾರ್ಮೇಷನ್ನು ಸರಿಯೇ ಇರಬೇಕು ಅಂತಿಲ್ವಾ? ಚಾನ್ಸೇ ಇಲ್ಲ. ದಟ್ಸ್ ಕಾಲ್ಡ್ ಹ್ಯಾಲುಸಿನೇಷನ್ಸ್. ಓಕೆ, ದಟ್ ಈಸ್ ಅ ಪವರ್ ಆಫ್ AI. ಓಕೆ ಓಕೆ, ಸೊ ಯಾವುದೇ ನೀವು ಕಾಂಟೆಕ್ಸ್ಟ್ ಕೊಟ್ಟರೆ ಅದು ಆ ಕಾಂಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ನೆಕ್ಸ್ಟ್ ವರ್ಡ್ ಅಂತ ಜನ್ರೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅದು ಆಲ್ಮೋಸ್ಟ್ ನಿಮಗೆ ಟ್ರೈನಿಂಗ್ ಡೇಟಾದಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ದೆರ್ ವಾಸ್ ಸಮ್ ಇಂಟ್ರೆಸ್ಟಿಂಗ್ ಟ್ವೀಟ್. ಈಗ 9.1 ದೊಡ್ಡದ, 9.10 ದೊಡ್ಡದ ಅಂತ, 9.12 ದೊಡ್ಡದ ಆ ಥರ, ರೈಟ್? ಸೊ ಇವಾಗ ಏನಾಗುತ್ತೆ ಅಂದರೆ ಲೈಕ್ ನಮಗೆ ನ್ಯೂಮರಿಕಲಾಗಿ ನೋಡೋದಕ್ಕೂ AI ವುಡ್ ಹ್ಯಾವ್ ಸೀನ್ ಇಟ್ ಆಸ್ ಸಾಫ್ಟ್ವೇರ್ ವರ್ಷನ್ಸ್. ಸಾಫ್ಟ್ವೇರ್ ವರ್ಷನ್ಸಲ್ಲಿ ಫಸ್ಟ್ 9.1 ಬಂತು, 9.11 ಬಂತು, 9.3 ಬಂತು, ಆ ಥರ ಸಾಫ್ಟ್ವೇರ್ ವರ್ಷನ್ಸ್ ನೋಡಿರುತ್ತೆ. ಓಕೆ, ಆ ವರ್ಷನ್ ನಂಬರ್ ಪ್ರಕಾರ ಯಾವ್ದು ದೊಡ್ಡದು ಅಂತ ಹೇಳ್ಬೋದು. ನೀವು ಕೇಳಿದ ಕ್ವೆಶನಲ್ಲಿ ಲೈಕ್ ವಿಚ್ ಈಸ್ ಬಿಗರ್. ಓಕೆ, ಸೊ ಆ ವರ್ಷನ್ ನಂಬರ್ ಪ್ರಕಾರ ಯಾವ್ದು ದೊಡ್ಡದಿರುತ್ತೆ, ನ್ಯೂಮರಿಕಲಿ ಅದು ದೊಡ್ಡದಿರೋಕ್ಕೆ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಹಂಗಾದಾಗ ಏನು ಅನ್ಸುತ್ತೆ, AI ಡಸಂಟ್ ಇವನ್ ನೋ ವಿಚ್ ನಂಬರ್ ಈಸ್ ಬಿಗರ್ ಅಂತ ಅನ್ಸುತ್ತೆ. ಬಟ್ ಅದು ಕಲ್ತಿರೋ ಡೇಟಾ ಪ್ರಕಾರ ನೋಡಿದರೆ ದೆನ್ ಇಟ್ ಈಸ್ ಮೇಕ್ಸ್ ಸೆನ್ಸ್ ಆನ್ಸರ್. ಬಟ್ ನೀವೇ ಕ್ವೆಶನ್ ಕೇಳಬೇಕಾದ್ರೆ ಇದು ನ್ಯೂಮರಿಕಲ್ ನಂಬರ್ಸ್ ಅಂತ ಹೇಳಿಬಿಟ್ಟು ಬೇರೆ ಕೇಳೋದಕ್ಕೂ ಓಕೆ ಆವಾಗ ಕರೆಕ್ಟಾಗಿ ಉತ್ತರ ಬರುತ್ತೆ. ಓಕೆ, ಸೊ ದಟ್ ಮೀನ್ಸ್ ಲೈಕ್ ನೀವು ಎಷ್ಟು ಕಾಂಟೆಕ್ಸ್ಟ್ ಕೊಡೋಕ್ಕೆ ಸಾಧ್ಯ ಇದೆಯೋ ಬೇರೆ ಬೇರೆ ಕಾಂಟೆಕ್ಸ್ಟು ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿದರೆ ಬೇರೆ ಬೇರೆ ಆನ್ಸರ್ ಬರೋ ಚಾನ್ಸಸ್ ಇದೆ. ಓಕೆ ಓಕೆ, ಒಂದು ದಟ್ ಈಸ್ ನಾಟ್ ಈ ಮುಂಚೆ ಟ್ರೈನ್ ಮಾಡಿರೋ ಡೇಟಾದಲ್ಲಿ ಇಲ್ಲದೇ ಇರೋವಂಥ ವರ್ಡ್ಸ್ ಸೆಂಟೆನ್ಸಸ್ ಕೂಡ AI ಜನ್ರೇಟ್ ಮಾಡುತ್ತೆ. ಓಕೆ, ಸೊ ಯು ಕ್ಯಾನ್ ಆಸ್ಕ್ ಅಬೌಟ್ ಸಮಥಿಂಗ್ ಲೈಕ್ ಇಟ್ ವಿಲ್ ಜನರೇಟ್ ಸಮ್ ಆನ್ಸರ್. ಅದು ಲ್ಯಾಂಗ್ವೇಜ್ ಪ್ರಕಾರ ಅದು
ತುಂಬ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಗಿವ್ಸ್ ಯು ದ ಇಂಪ್ರೆಷನ್, ಅಲ್ಲಿ ನಿಮಗೆ ಅದು ನಿಜನೋ ಸುಳ್ಳು ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ದ್ಯಾಟ್ ಈಸ್ ಒನ್ ಬಿಗ್ ಡೇಂಜರ್ ಆಫ್ ಎ ಐ. ಸೊ ಎ ಐ ಅಲ್ಲಿ ಬರೋದು ಎಲ್ಲವೂ ಸತ್ಯ ಅಂತ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಇಲ್ಲ. ಸೊ ಎಸ್ಪೆಷಲಿ ಲೈಕ್ ಈಗ ನಾನು ಹೇಳಿದ್ನಲ್ಲ, ಎ ಐ ಟ್ರೈನಿಂಗ್ ಮಾಡಿದರೆ ಅದಕ್ಕೊಂದು ಕಟ್ ಆಫ್ ಡೇಟ್ ಇರುತ್ತೆ. ಅದಾದಮೇಲಿರೋ ವಿಷಯಗಳು ಅದಕ್ಕೆ ಗೊತ್ತಿರಲ್ಲ ಮಾಡೆಲ್ಗೆ. ಇಟ್ಸ್ ನಾಟ್ ಟ್ರೈನ್ಡ್ ಆನ್ ದ್ಯಾಟ್. ಈಗ 1 ಮಂತ್ ಕೆಳಗಡೆ ಟ್ರೈನಿಂಗ್ ಮುಗಿದಿದ್ರೆ, ಈ ಮಂತಲ್ಲಿ ನಿನ್ನೆ ನಡೆದಿದ್ದು ಕ್ರಿಕೆಟ್ ಮ್ಯಾಚ್ ಬಗ್ಗೆ ಕೇಳಿದರೆ ಇಟ್ ಕ್ಯಾನ್ ಜನರೇಟ್ ಸಮ್ ರೆಸ್ಪಾನ್ಸ್. ಓಕೆ ಓಕೆ, ಇಟ್ ವಿಲ್ ಲುಕ್ ಫೀಸಿಬಲ್, ಇಟ್ ವಿಲ್ ಲುಕ್ ಕರೆಕ್ಟ್ ಅಂತ ಅನ್ಸುತ್ತೆ. ಓಕೆ ಬಟ್ ದ್ಯಾಟ್ ಈಸ್ ದ ಬಿಗರ್ ರಿಸ್ಕ್ ವೆನ್ ಯು ಆರ್ ಕನ್ಸ್ಯೂಮಿಂಗ್ ಇಟ್. ಓಕೆ, ಯು ಹ್ಯಾವ್ ಟು ನೋ ದಟ್ ಇಟ್ ಕ್ಯಾನ್ ಹ್ಯಾಪನ್. ರೈಟ್. ಓಕೆ. ಸೊ